ಟಾರ್ಗೆಟ್ಗೆ ಮತ್ತವಾಗುತ್ತೆ. ಈಗ ವಾಟಾಳ್ ನಾಗರಾಜ್ ಅವರು ಕನ್ನಡದ ಹೋರಾಟದಲ್ಲಿ ಮುಂಚೂಣಿ ನಾಯಕರು. ಆದರೆ ಕನ್ನಡದ ಹೋರಾಟ ಮತ್ತು ಚಳುವಳಿಗಳಲ್ಲಿ ಕೂಡ ದಿಕ್ಕಾಪಾಲಾಗಿದ್ದಾವೆ. ವಾಟಾಳ್ ನಾಗರಾಜ್ ಆ ಯಜಮಾನನ ಥರ ಕೆಲಸನೇ ಮಾಡ್ತಾ ಇಲ್ಲಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಪ್ರೊಟೆಸ್ಟ್ ಮಾಡ್ತೀರಿ, ಅವ್ರನ್ನೇನು ಸೇರಿಸ್ಕೋಬೇಕಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಚಳುವಳಿ ಮಾಡ್ತೀವಿ ಅಂತ ತಿಳ್ಕೊಳ್ಬೇಡಿ. ಬೆಂಗಳೂರಿನ ಮಧ್ಯಭಾಗದಲ್ಲಿ ಅದೊಂದೇ ಜಾಗ, ಕೋಟೆ, ಅದೊಂದೇ ಜಾಗ. ಅಲ್ಲಿ ಎಲ್ಲೇ ರಾಜಭವನ, ಇನ್ನು 2 ರಾಜಭವನ ಇರ್ತಾವ, ಮುಖ್ಯಮಂತ್ರಿ ಮನೆ 3 ಇರ್ತಾವ, ಅಲ್ಲೇ ಮಾಡೋದು. ಕುವೆಂಪು ಸ್ಪಷ್ಟವಾಗಿ ಹೇಳಿದ್ರೆ ಕರ್ನಾಟಕ ವಿಭಜನೆ, ಕರ್ನಾಟಕ ಏಕೀಕರಣದ ಬಗ್ಗೆ ಸೊಲ್ಲೆ ಆಗಲಿ ಕಲ್ಲೇ ಆಗಲಿ ಕನ್ನಡ ಕನ್ನಡ ಆಗಿರ್ಲಿ ಅಂತ. ಅಂದ್ರೆ ಹೊಡೆದಾದ್ರೂ ಪರವಾಗಿಲ್ಲ, ನಾವು ಕನ್ನಡ ಉಳಿಸ್ಕೋಬೇಕು ಅಂತ. ಈ ಸೊಲ್ಲೆ ಆಗಲಿ ಕಲ್ಲೇ ಆಗಲಿ ಅಂತ ಹೇಳೋ ಸಂದರ್ಭ ಯಾವುದು? ನನ್ನ ಬಗ್ಗೆ ವಾಟಾಳ್ ನಾಗರಾಜ್ ಕಲ್ಲೊಡಿಸ್ತಾರೆ, ಗಲಾಟೆ ಮಾಡ್ತಾರೆ. ತಾವೇನ್ ಹೇಳ್ತೀರಿ ಅಂದ್ರೆ ಸೊಲ್ಲಾಗಲಿ ಕಲ್ಲಾಗಲಿ ಕನ್ನಡದ ಧ್ವನಿ ಇರಲಿ, ಕನ್ನಡದ ಹೋರಾಟ ರಾಷ್ಟ್ರಕವಿ ಕುವೆಂಪು. ಮತ್ತು ನಾನು ಶಾಸನಸಭೆಗೆ ಹೋದಾಗ ರಾಷ್ಟ್ರಕವಿ. ಬಟ್ ಈಗ ಏನಾಗಿದೆ ಅಂದ್ರೆ ಬರೀ ಕನ್ನಡ ಹೋರಾಟಗಾರ ಅಂದ್ರೆ ಬರೀ ಕಲ್ಲು ಹೊಡೆಯವರು ಅಂತ ಆಗೋಗ್ಬಿಟ್ಟಿದೆ. ಇಲ್ಲ ಇಲ್ಲ, ಏನಿಲ್ಲ, ಕಲ್ಲು ಹೊಡಿಲೇಬೇಕು. ಯಾಕೆ ಹೊಡಿಬಾರದು? ಮಾತು ಕೇಳಿದಾಗ ಯಾರು ಮಾತು ಕೇಳಿದ್ರೆ ತಲೆ ಹೊಡಿಬೇಕಲ್ಲ. ಒಂದು ಕಾಲದಲ್ಲಿ ನಿಮಗೆ ಹೇಳ್ತೀನಿ, ಆ ಕಲ್ಲು ಹೊಡೆಯೋದು ಸರಿ ತಪ್ಪು ಅನ್ನುವಾಗ ರಾಷ್ಟ್ರಕವಿ ಕುವೆಂಪುರವರೇ ಕಲ್ಲಾಗಲಿ ಸೊಲ್ಲಾಗಲಿ ಕನ್ನಡ ಧ್ವನಿ ಕನ್ನಡ ಅನ್ನುವ ಮಾತನ್ನ ರಾಷ್ಟ್ರಕವಿ ಹೇಳಿದಾಗ ಭಯಭೀತಿಯಿಂದ ಜನ ಕನ್ನಡ ಕಲಿಲೇಬೇಕು. ಈಗ ನಾಳೆ ನಾವು ಕೆಂಪೇಗೌಡ ರೋಡ್ನಲ್ಲಿ ಈ ತಾಳ ಹಿಡ್ಕೊಂಡು ತಂಬೂರಿ ಹಿಡ್ಕೊಂಡು ಕನ್ನಡ ಕಲೀರಿ ಅಂದ್ರೆ ಕೇಳ್ತಾರ? ಥಿಯೇಟರ್ ನುಗ್ತೀವಿ, ಓದಿತೇವೆ, ಗಲಾಟೆ ಮಾಡ್ತೇವೆ, ಬೆಂಕಿ ಇಡ್ತೀವಿ ಅಂದ್ರೆ ಮಾತ್ರ ಕನ್ನಡ. ಈಗ ತಂಬೂರಿ ಹಿಡ್ಕೊಂಡು ಕನ್ನಡ ಹೋರಾಟ ಮಾಡಕ್ಕಾಗಲ್ಲ. ಯಾರು ಕೇಳ್ತಾರೆ? ನಿಮ್ಮ ತಂಬೂರಿ ಹಿಡ್ಕೊಂಡ್ರೆ ಯಾರು ಹಿಡ್ಕೊಂಡ್ರು ಕಂಡ್ರೆ ಹೋಗಿಂದ 5 ಪೈಸೆ ಕೊಟ್ಬಿಡ್ರಿ ಅಂತ ಹೇಳ್ತಾರೆ ಹೊರತು ನಿಜವಾಗ್ಲೂ ನೀವು ಅಲ್ಲೋಗಿ ನೀವು ಆ ರೀತಿ ಅಂದ್ರೆ ನಾನು ಬೆಂಕಿ ಇಡಬೇಕು ಇದು ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಆ ರೀತಿ ಇವತ್ತು ಜನ ಏನಾಗಿದೆ, ಭಯಭೀತಿಯಿಂದಲೇ ಎಲ್ಲ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಮಹಾರಾಷ್ಟ್ರದಲ್ಲಿ ಏನಾಗಿದೆ ಮತ್ತು ಇನ್ನು ಬೇರೆ ಕಡೆ ಏನಾಗಿದೆ, ಶಿವಸೇನೆ ಏನ್ ಮಾಡ್ತಾ ಇದ್ದಾರೆ, ಎದುರಿಸಿ ಬೆದರಿಸಿ ಭಾಷೆಯನ್ನು ಉಳಿಸ್ಕೊಳ್ತಾ ಇದ್ದಾರೆ. ಅಲ್ಲ, ಅಂತದ್ದು ವಾಟಾಳ್ ನಾಗರಾಜ್ ಮಾಡಕ್ಕಾಗಿಲ್ಲ, ಫೇಲ್ ಆಗಿಲ್ಲ. ಏನಿಲ್ಲ, ನಾನು ಶಿವಸೇನೆ ಸಕ್ಸಸ್ ಆಯ್ತು. ನಿಮ್ಗೆ ಹೇಳ್ತೀನಿ ಒಂದು ಮಾತು, ನಾನು 50-60 ವಾಟಾಳ್ ಬರೀ ಮಾತಾಡಿದ್ ಬಿಟ್ರೆ ಮಾಡಕ್ಕಾಗಲಿಲ್ಲ. ವಾಟಾಳ್ ಮಾತು ಮಾತೆ, ಆ ಮಾತಿರುವ ಬೆಲೆ, ಅದಕ್ಕಿರ್ತಕ್ಕಂಥ ಶಕ್ತಿ ಇನ್ಯಾರಿಗಿದೆ? ಒಂದೇ ಚಳವಳಿ ಕನ್ನಡ, ಪಕ್ಷಾಂತರ ಆಗಲಿಲ್ಲ, ಜಾತಿವಾದಿ ಆಗಲಿಲ್ಲ, ಹೋರಾಟ ಎಂದು ನಾನು ಪಕ್ಷಾಂತರ ಆಗಿದ್ರೆ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಈ ರಾಜ್ಯ ಕನ್ನಡ ಪರ ಸಂಘಟನೆಗಳ ಕೈಲಿ ಬರಬೇಕು, ಅವರೇ ಮುಖ್ಯಮಂತ್ರಿ, ಅವರೇ ಮಂತ್ರಿ, ಶಾಸಕರು. ಕನಸು 60 ವರ್ಷದಿಂದ ಕನಸು ಕಾಣ್ತಾ ಇದ್ದಾರೆ, ಕಾಣ್ತಿದ್ ಏನು ಮಾಡಕ್ಕಾಗೋದಿಲ್ಲ. ಕನಸು ಕಂಡು ಇನ್ನು 50 ವರ್ಷ ಬೇಕಾದ್ರೂ ಕನಸಿನಲ್ಲಿ ಎಂದಾರು ಒಂದು ದಿವಸ ನನಸಾಗಲಿ. ಬಟ್ ಬಹಳಷ್ಟು ಜನ ಹೇಳ್ತಾರೆ ವಾಟಾಳ್ ನಾಗರಾಜ್ ಅವರು ಇಷ್ಟು ಜೋರಾಗಿ ಮಾತಾಡ್ತಾರೆ, ಅಧಿಕಾರ ಬರ್ತಾ ಇದ್ದಂಗೆ ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅವ್ರ ಜೊತೆ ಒಳ್ಳೆ ಸ್ನೇಹ ಬೆಳೆಸ್ತಾರೆ, ಒಳ್ಳೆ ಫ್ರೆಂಡ್ ಆಗಿರ್ತಾರೆ. ಇದೇನ್ ಮಾಡಕ್ಕಾಗತ್ತೆ? ಮುಖ್ಯಮಂತ್ರಿಗಳು ಹೋಗಿ ನಾನು ಅವ್ರ ತಲೆ ಹಿಡ್ಕೊಂಡು ಕುಯ್ಲ, ನಾನು ಒಳ್ಳೆ ಕತೆ, ಎಲ್ಲರೂ ಸ್ನೇಹಿತರೆ, ನಾನು ಹೋಗಿ ಗೌನ ಹಾಕೊಂಡ್ಬಿಡ್ಲ? ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಕರ್ನಾಟಕ ಅಂತ ಹೇಳಿ ನಿರ್ಣಯಕ್ಕೆ ಅಂಗೀಕಾರ ಕೊಟ್ಟಾಗ ದೇವರಾಜ್ ಅರಸು ಹೇಳ್ತಾರೆ, ಕರ್ನಾಟಕ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ, ಜನಾಭಿಪ್ರಾಯ, ನಾನು ನಿಮಿತ್ತ ಮಾತ್ರ ಅಂದಾಗ ಇದೇ ವಾಟಾಳ್ ನಾಗರಾಜ್ ಮತ್ತು ಬಂಗಾರಪ್ಪನವರು ಸಂಪಿಗೆ ಹೂವು ಚೆಲ್ತೀನಿ ವಿಧಾನಸಭೆಯಲ್ಲಿ ಅವ್ರ ಮೇಲೆ. ಕನ್ನಡದ ಕಂಪು, ಕನ್ನಡದ ಶಕ್ತಿ ಯಾವ ಮೂಲೆ ಎಲ್ಲೆಲ್ಲಿ ನೋಡಿದ್ರು ಅದ್ಭುತವಾಗಿ ನಿರ್ಣಯವನ್ನ ಮಂಡನೆ ಮಾಡಿದ ತಕ್ಷಣ ಸಂಪಿಗೆ ಹೂವನ್ನ ಎರಚಿದ ಮುಖ್ಯಮಂತ್ರಿ ಮತ್ತು ಅಧ್ಯಕ್ಷರು ಸದನಕ್ಕೆ. ಅಂದು ನಿಮ್ಗೆ ಹೇಳ್ತೀನಿ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಸದನ ಸಮೀಕ್ಷೆ ಬರಿತಾ ಇದ್ರು ಜಯಶೀಲ್ ರಾವ್, ಬಹಳ ಅತ್ಯಂತ ಹಿರಿಯ ವರದಿಗಾರರು. ಸಂಪಿಗೆಯ ಕಂಪು, ಶಾಸನ ಸಭೆಯಲ್ಲಿ ಸಂಪಿಗೆಯ ಕಂಪು, ಅದರ ಮೇಲೆ ಬರೀತಾರೆ ಅದ್ಭುತ ಅದ್ಭುತ ದಿನ, ಅದ್ಭುತ ಗಾಢವಾದಂತ ಪ್ರೀತಿ ಅಭಿಮಾನ. ಒಂದು ದಿನ ರಾತ್ರಿ ನನ್ನನ್ನು ಕರೆದು ನಿನ್ನ ಮಂತ್ರಿ ಆಗ್ಲೇಬೇಕು ಅಂತೇಳಿ ನಾನು ಒಪ್ಪಿಸ್ತರು. ರಾತ್ರಿ ಒಪ್ಕೊಂಡೆ, ಆದ್ರೆ ಬೆಳಗ್ಗೆ ನನಗೆ ಇಡೀ ರಾತ್ರಿ ಇಂದಿರೇ ಬರಲಿಲ್ಲ. ವಾಟಾಳ್ ಅವರೇ, ನಾಳೆ ನೀವು ಚಾಮರಾಜನಗರ ಇರ್ತೀರಾ? ಚಾಮರಾಜನಗರ ನಾಳೆ ಇಲ್ಲ, ನಾಳೆ ಹೋಗಲ್ಲ. ಇಲ್ಲ. ವಾಟಾಳ್ ಅವರೇ, ಇವತ್ತು ಅನೇಕ ವಿಷಯಗಳ ನಮ್ಮ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ. ಇದು ಈ ಹೊತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಟಾರ್ಗೆಟ್ನಲ್ಲಿ ಹಾಜರಾಗ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ವರ್ಣ ನ್ಯೂಸ್.